ಉಡುಪಿ ಜಿಲ್ಲೆಯ ಪೊಲೀಸರ ಕ್ರೈಮ್ ಚಾರ್ಟ್ಗೆ ಮತ್ತೊಂದು ಕೊಲೆ ಪ್ರಕರಣ ಆ್ಯಡ್ ಆಗಿದೆ. ಕಳೆದ 24 ದಿನಗಳ ಅವಧಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಡೆದಂತಹ 4ನೇ ಕೊಲೆ ಪ್ರಕರಣ ಇದು. ಒಂದು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಸರಣಿ ರೀತಿಯಲ್ಲಿ ಕೊಲೆಗಳು ನಡೆಯುತ್ತಿದ್ದರೆ ಆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಮಟ್ಟಿಗೆ ಸಂಶಯಗಳು ಮೂಡುತ್ತವೆ. ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ IPS ಅಧಿಕಾರಿ ಹರಿರಾಮ್ ಶಂಕರ್ ಅವರು ಉಡುಪಿ ಜಿಲ್ಲೆಯ SP. ಕಳೆದ 1 ವರ್ಷಗಳಿಂದ ಅವರು ಆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದರು. ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬಿದ್ದಿತ್ತು. ಆದರೂ ಸಹ ಒಂದೇ ತಿಂಗಳಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪುತ್ತಿದೆಯ ಎನ್ನುವಂಥ ಭಾವನೆ ಮೂಡುವುದಾದರೂ ಸಹ ಈ 4 ಪ್ರಕರಣಗಳ ಹಿನ್ನೆಲೆಗಳನ್ನು ಗಮನಿಸಿದಾಗ ಇದು ಎಲ್ಲ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ನಡೆದಂತಹ ಘಟನೆಗಳೇ ಹೊರತು ಇದು ಸಾರ್ವಜನಿಕವಾಗಿ ಚರ್ಚೆಯಾಗುವಂತಹ ಪ್ರಕರಣಗಳು ಅಲ್ಲ ಎನ್ನುವುದು ಸ್ಪಷ್ಟವಾಗ್ತಾ ಇದೆ. ಈ ತಿಂಗಳ ಆರಂಭದಲ್ಲಿ ಕುಂದಾಪುರದಲ್ಲಿ ಗುಂಡಿನ ಸದ್ದು ಕೇಳಿ ಬಂದಿತು. ಹಲವು ವರ್ಷಗಳಿಂದ ಒಟ್ಟಿಗೆ ಕುಡಿದು ತಿಂದು ತೇಲಾಡುತ್ತಿದ್ದಂತಹ ಸ್ನೇಹಿತರ ಮಧ್ಯೆ ಉಂಟಾಗಿದ್ದಂತಹ ವ್ಯಾವಹಾರಿಕ ವೈಷಮ್ಯದಿಂದ ಹತ್ಯೆ ನಡೆದಿತ್ತು. ಮುನ್ನಾ ಯಾನೆ ರಿಚರ್ಡ್ ಮಸ್ಕರೇನಸ್ ಎಂಬಾತನನ್ನು ಆತನ ಗೆಳೆಯನೇ ಡೆರಿಕ್ ಕ್ರಾಸ್ತಾ ಎಂಬಾತ ಗುಂಡಿನ ಆರಿಸಿ ಹತ್ಯೆ ಮಾಡಿದ್ದ. ಆತನನ್ನು ಮರುದಿವಸವೇ ಬಂಧಿಸಲಾಗಿತ್ತು. ಮುನ್ನಾ ಮತ್ತು ಐವನ್ ರಿಚರ್ಡ್ ಮಸ್ಕರೇನಿಯಸ್ ಮಧ್ಯೆ ಹಣಕಾಸಿನ ವ್ಯವಹಾರ ಇತ್ತು ಅಂತ ಹೇಳ್ತಾರೆ. ಆದರೆ ಹಣಕಾಸಿನ ವಿಚಾರ ಅವರಿಬ್ಬರ ಮಧ್ಯೆ ಇದ್ದದ್ದಲ್ಲ. ಬದಲಾಗಿ ಡೆರಿಕ್ ಕ್ರಾಸ್ತಾ ಮತ್ತು ಆತನ ಸೋದರ ಸಂಬಂಧಿಯ ಮಧ್ಯೆ ಇದ್ದಂತಹ ಹಣಕಾಸಿನ ವಿವಾದ. ಆ ವಿವಾದವನ್ನು ಪರಿಹರಿಸಿದ್ದು ಮುನ್ನಾ ಯಾನೆ ಐವನ್ ಮಸ್ಕರೇನಿಯಸ್. ಆ ವಿವಾದ ಪರಿಹರಿಸಿದ್ದಕ್ಕೆ 5 ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿ ಮುನ್ನಾ ಬೇಡಿಕೆ ಇಟ್ಟಿದ್ದ. ಡೆರಿಕ್ ಕ್ರಾಸ್ತಾ 2.5 ಲಕ್ಷ ರೂಪಾಯಿ ಕೊಟ್ಟಿದ್ದ. ಅಂದರೆ ಮತ್ತೆ 2.5 ಲಕ್ಷ ಕೊಡಬೇಕು ಅಂತ ಹೇಳಿ ಮುನ್ನಾ ಆತನಿಗೆ ಬೆದರಿಕೆ ಒಡ್ಡಿದ್ದ. ಈ ಸಂಬಂಧವಾಗಿ ಅವರಿಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದು ಕೊನೆಗೆ ಡೆರಿಕ್ ಕ್ರಾಸ್ತಾ ಮುನ್ನನನ್ನು ಬರಲಿಕ್ಕೆ ಹೇಳಿ ಆತನ ಕಾಲಿಗೆ ಗುಂಡಿಕ್ಕಿದ್ದ. ಇದು ಒಂದು ಘಟನೆ. ಈ ಘಟನೆಯ ಬೆನ್ನಲ್ಲೇ ಮತ್ತೆ ಗುಂಡಿನ ಸದ್ದು ಕೇಳಿ ಬಂದದ್ದು ಮುದರಂಗಡಿಯಲ್ಲಿ. ಅಲ್ಲಿನ ಚರ್ಚ್ ಕಾಂಪ್ಲೆಕ್ಸಿನ ಕಟ್ಟಡದಲ್ಲಿ ವ್ಯವಹಾರ ಮಾಡಿಕೊಂಡಿದ್ದಂತಹ ಮುದರಂಗಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಡೇವಿಡ್ ಅವರನ್ನ ಹತ್ತಿರದಿಂದಲೇ ಬಾಡಿಗೆ ಗೂಂಡಾಗಳು ಗುಂಡು ಹಾರಿಸಿ ಹತ್ಯೆ ಮಾಡಿದರು. ಈ ಪ್ರಕರಣದಲ್ಲಿ ಪೊಲೀಸರು ಅತ್ಯಂತ ಸಂಯಮದಿಂದ ಮತ್ತು ಚಾಕಚಕ್ಯತೆಯಿಂದ ಕಾರ್ಯಾಚರಣೆ ನಡೆಸಿದ್ದಾರೆ. ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಉಳಿದ 8 ಮಂದಿಯನ್ನು ಬಂಧಿಸಿದ್ದಾರೆ. ಇದೊಂದು ಭೂಗತ ಜಗತ್ತಿನ ನಂಟಿರುವಂತಹ ಪ್ರಕರಣ ಎಂಬಂತೆ ಭಾಸವಾಗಿದ್ದರೂ ಸಹ ಹತ್ಯೆಗೀಡಾದ ಡೇವಿಡ್ ಮತ್ತು ಯರ್ಮಾಳಿನ ಕಿಶೋರ್ ಪೂಜಾರಿಯ ಮಧ್ಯೆ ಇದ್ದಂತಹ ಗುತ್ತಿಗೆ ವ್ಯವಹಾರಕ್ಕೆ ಸಂಬಂಧಿಸಿದ ವಿವಾದ ಈ ಹತ್ಯೆಗೆ ಕಾರಣವಾಗಿದೆ. ಈ 2 ಹತ್ಯೆಗಳು ಒಂದು ಹಂತಕ್ಕೆ ತಲುಪ್ತದೆ ಎನ್ನುವಷ್ಟರಲ್ಲಿಯೇ ಬ್ರಹ್ಮಾವರ ಸಮೀಪದ ಬೈಕಾಡಿಯ ಗಾಂಧಿನಗರ ಎಂಬಲ್ಲಿ ತಂದೆ ತಾಯಿಯನ್ನೇ ಮಗನೊಬ್ಬ ಸುತ್ತಿಗೆಯಿಂದ ಹೊಡೆದು ಕೊಲೆಗೈದ. ಈ ಘಟನೆ ನಡೆದದ್ದು ಆಗಸ್ಟ್ 23ರ ರಾತ್ರಿ.
ಕೊಲೆ ಮಾಡಿ ಮೃತದೇಹವನ್ನ ಕಂಬಳಿಯಲ್ಲಿ ಸುತ್ತಿಟ್ಟು ಅದೇ ಮನೆಯಲ್ಲಿ ಮಲಗಿದ್ದಂತಹ ಅಂತಕ ಮಗ ಮರುದಿನ ಬೆಳಿಗ್ಗೆ ಪೊಲೀಸರಿಗೆ ಫೋನ್ ಮಾಡಿದ್ದ. ಅಂದ್ರೆ 24ನೇ ತಾರೀಕು ಪೊಲೀಸರು ಸ್ಥಳಕ್ಕೆ ಧಾವಿಸಿದಾಗ 2 ಡೆಡ್ ಬಾಡಿಗಳು ಪತ್ತೆಯಾಗಿತ್ತು. ಮಗನೇ ಸ್ವತಃ ಯಾವುದೇ ರೀತಿಯ ಸಂಕೋಚವಿಲ್ಲದೆ ಯಾವ ರೀತಿ ಹತ್ಯೆ ಮಾಡಿದ್ದೇನೆ ಎನ್ನುವುದನ್ನು ಪೊಲೀಸರ ಎದುರು ಬಿಚ್ಚಿಟ್ಟಿದ್ದ. ಪೊಲೀಸರಿಗೂ ಆ ಘಟನೆಯನ್ನು ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಕೊನೆಗೆ ಮೃತದೇಹದ ಮರಣೋತ್ತರ ಪರೀಕ್ಷೆಗಳನ್ನು ಮುಗಿಸಿ ಸಂಬಂಧಿಕರಿಗೆ ಬಿಟ್ಟುಕೊಟ್ಟಿದ್ದಾರೆ. ಆರೋಪಿಯನ್ನು ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಈ ಘಟನೆಯ ಬೆನ್ನಿಗೆ ಅಂದರೆ ಅದೇ ದಿನ ರಾತ್ರಿ ಮಲ್ಪೆಯ ಪಡುಕೆರೆ ಬಂದರ್ನಲ್ಲಿ ಕಾರ್ಮಿಕರಿಬ್ಬರ ಮಧ್ಯೆ ಗಲಾಟೆಯಾಗಿದೆ. ಅದರಲ್ಲಿ ಒಬ್ಬ ಕಾರ್ಮಿಕ ಜೀವ ಕಳೆದುಕೊಂಡಿದ್ದಾನೆ, ಮತ್ತೊಬ್ಬ ಕೊಲೆ ಆರೋಪ ಹೊತ್ತು ಪೊಲೀಸರ ಅತಿಥಿಯಾಗಿದೆ. ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಲ್ಪೆ ಮೀನುಗಾರಿಕಾ ಬಂದರಿದೆ. ಸುಮಾರು 1,000ಕ್ಕೂ ಹೆಚ್ಚು ಮೀನುಗಾರಿಕಾ ಬೋಟುಗಳು ಆ ಬಂದರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುಮಾರು 4-5 ಸಾವಿರ ಮಂದಿ ಕಾರ್ಮಿಕರು ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಯಾವ ಊರಿಂದ ಬಂದಂತಹ ಕಾರ್ಮಿಕರು ಅಲ್ಲಿ ಜೀವನ ಕಟ್ಟಿಕೊಂಡಿದ್ದಾರೆ. ಯಾರು ಬಂದರೂ ಅಲ್ಲಿ ಕೆಲಸ ಸಿಗುತ್ತದೆ ಎನ್ನುವಂತಹ ವಾತಾವರಣ ಆ ಬಂದರ್ನಲ್ಲಿ ಇದೆ. ಸ್ಥಳೀಯವಾಗಿ ಇರುವಂತಹ ಕಾರ್ಮಿಕರನ್ನು ಹೊರತುಪಡಿಸಿ ಹೊರ ಜಿಲ್ಲೆಯ ಹೊರ ರಾಜ್ಯದ ಕಾರ್ಮಿಕರೇ ಇಲ್ಲಿ ಜಾಸ್ತಿ ಇರುವಂಥದ್ದು. ಮೀನುಗಾರಿಕಾ ಋತು ಆರಂಭವಾದ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಕಾರ್ಮಿಕರು ಮಲ್ಪೆ ಬಂದರಿಗೆ ಬಂದಿದ್ದಾರೆ. ವಿವಿಧ ಬೋಟುಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸಹಜವಾಗಿಯೇ ಕಾರ್ಮಿಕರ ಮಧ್ಯೆ ಒಂದು ರೀತಿಯ ಒಗ್ಗಟ್ಟು ಇರ್ತದೆ. ಅದೇ ರೀತಿ ಅವರ ಮಧ್ಯೆ ವೈಷಮ್ಯಗಳು ಬೆಳೀತಾ ಹೋಗ್ತದೆ. ಒಂದು ಬೋಟಿನ ಕಾರ್ಮಿಕರಿಗೂ ಇನ್ನೊಂದು ಬೋಟಿನ ಕಾರ್ಮಿಕರಿಗೂ ಯಾವುದೋ ಒಂದು ಚಿಕ್ಕ ವಿಚಾರದಲ್ಲಿ ಗಲಾಟೆಗಳಾಗುವುದು ಸಹಜ. ಅಲ್ಲಿ ಗಲಾಟೆಗಳಿಗೆ ಏನು ಬರ ಇಲ್ಲ ಮತ್ತು ಅದು ವಿಕೋಪಕ್ಕೆ ಹೋಗುವುದೂ ಇಲ್ಲ. ಅಲ್ಲಲ್ಲಿಯೇ ಅದನ್ನು ಸರಿಪಡಿಸಿಕೊಂಡು ಹೋಗ್ತದೆ. ಇಂತಹ ಸಂದರ್ಭದಲ್ಲಿಯೇ ಒಂದು ಮೀನುಗಾರಿಕಾ ಬೋಟಿನ ಕಾರ್ಮಿಕರಾಗಿದ್ದಂತಹ ಅಭಿಷೇಕ್ಗೆ ಮತ್ತೊಂದು ಮೀನುಗಾರಿಕಾ ಬೋಟ್ನ ಕಾರ್ಮಿಕರಾಗಿದ್ದಂತಹ ಗೋವಿಂದ ಎಂಬವರ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಗಳು ಆಗಿದೆ. ಇದು 24ರ ರಾತ್ರಿ. ಆ ಗಲಾಟೆಯನ್ನು ಸಹಕಾರ್ಮಿಕರು ಸೇರಿಕೊಂಡು ಇತ್ಯರ್ಥ ಪಡಿಸಿದ್ದಾರೆ. ಮತ್ತೆ ಅವರವರು ತಮ್ಮ ಪಾಡಿಗೆ ನಿದ್ದೆಗೆ ಜಾರಿದ್ದಾರೆ. ಅದು ತಡರಾತ್ರಿಯ ವೇಳೆಗೆ ಗೋವಿಂದನಿಗೆ ಈ ಗಲಾಟೆ ಮರುಕಳಿಸಿದಂತಹ ಭಾವನೆಗಳು ಬಂದಿದೆ. ಆತ ನೇರವಾಗಿ ಹೋಗಿ ಮಲಗಿದ್ದಂಥ ಅಭಿಷೇಕನಿಗೆ ಓಡೆದು ಆತನನ್ನು ಕೊಲೆಗೆ ಬೆಳ್ಳಂಬೆಳಗ್ಗೆ ರಕ್ತದ ಮಡುವಿನಲ್ಲಿದ್ದ ಅಭಿಷೇಕನನ್ನು ನೋಡಿದಂತಹ ಸಹಕಾರ್ಮಿಕರು ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಎನ್ನುವುದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಲ್ಪೆ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಹಿಂದಿನ ರಾತ್ರಿ ನಡೆದಂತಹ ಗಲಾಟೆಯ ಹಿನ್ನೆಲೆ ಗೊತ್ತಿದ್ದ ಕಾರ್ಮಿಕರು ಇದು ಗೋವಿಂದನ ಕೆಲಸ ಅಂತ ಹೇಳಿದ್ದಾರೆ. ಪೊಲೀಸರು ಗೋವಿಂದನನ್ನು ಹುಡುಕುವಾಗ ಗೋವಿಂದ ನಾಪತ್ತೆಯಾಗಿದ್ದಾನೆ. ಆದ್ರಿಂದಾಗಿ ಗೋವಿಂದನ ಪತ್ತೆಗೆ ಪೊಲೀಸರು ತೊಡಗಿದಾಗ ಗೋವಿಂದ ಮಣಿಪಾಲ ಸಮೀಪದ ಇಂದ್ರಾಳಿ ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದಾನೆ ಎನ್ನುವಂತ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಹೋಗಿ ಕಾರ್ಯಾಚರಣೆ ನಡೆಸಿ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇಲ್ಲದೆ ಮುಂಜಾನೆ ವೇಳೆಗೆ ಕೇರಳ ಕಡೆಯಿಂದ ಬರುವ ಯಾವುದಾದರೂ ರೈಲಲ್ಲಿ ಹತ್ತಿಕೊಂಡು ಗೋವಿಂದ ಊರು ಬಿಡ್ತದೆ. ಯಾಕಂದರೆ ಅವನಿಗೆ ಯಾವ ವಿಳಾಸವೂ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮಲ್ಪೆ ಮೀನುಗಾರಿಕೆ ಬಂದರಿನಲ್ಲಿ ಈ ರೀತಿ ವಿಳಾಸ ಇಲ್ಲದಂತಹ ಬಹುತೇಕ ಕಾರ್ಮಿಕರು ಕೆಲಸ ಮಾಡುತ್ತಿರುವುದು ಇದೆ. ಅದರಲ್ಲಿ ಬಹುತೇಕರು ತಮಿಳುನಾಡಿನಿಂದ ಬಂದವರು ಇರ್ಬೋದು, ಆಂಧ್ರದಿಂದ ಬಂದಿರ್ಬೋದು, ಇಲ್ಲ ಉತ್ತರ ಭಾರತದಿಂದ ಬಂದಿರ್ಬೋದು, ಇಲ್ಲದ್ರೆ ಕರ್ನಾಟಕದ ಬೇರೆ ಜಿಲ್ಲೆಯಿಂದ ಬಂದಂತಹ ಕಾರ್ಮಿಕರು ಅಲ್ಲಿ ಕೆಲಸ ಮಾಡಿದ್ರು. ಅಂತೂ ಇಂತೂ ಘಟನೆ ಬೆಳಕಿಗೆ ಬಂದ ಕೇವಲ 2 ಗಂಟೆಗಳ ಅವಧಿಯಲ್ಲಿ ಮಲ್ಪೆ ಪೊಲೀಸರು ಗೋವಿಂದನನ್ನು ವಶಕ್ಕೆ ತೆಗೆದುಕೊಂಡರು. ಅಲ್ಲಿಗೆ 4 ಪ್ರಕರಣಗಳ ಆರೋಪಿಗಳು ಪೊಲೀಸರಿಗೆ
ಕೈಗೆ ಸಿಕ್ಕಿದಂತಾಗಿದೆ. ಅದರಲ್ಲಿ ಉಡುಪಿ ಪೊಲೀಸರ ಜಾಣ್ಮೆಯೋ ಅವರ ಅದೃಷ್ಟವೋ ಏನೋ ಅಂತಿಂತೂ ಕೆಲಸ ಮಾಡಿದೆ. ಆದರೆ ಉಡುಪಿಗೆ ಇಂತಹ ಸ್ಥಿತಿ ಯಾಕೆ ಬಂತು ಎನ್ನುವುದನ್ನು ಮಾತ್ರ ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಜಿಲ್ಲೆಯಲ್ಲಿ ಕಳ್ಳತನ, ದರೋಡೆ, ಹಲ್ಲೆ, ಅತ್ಯಾಚಾರ, ಕೊಲೆ ಇಂತಹ ಘಟನೆಗಳು ನಡೆಯುವುದು ಸಾಮಾನ್ಯ. ವರ್ಷದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಕ್ರೈಮ್ಸ್ ಘಟನೆಗಳು ನಡೀತದೆ ಎನ್ನುವುದು ಒಂದು ಚಾರ್ಟೇ ಇರ್ತದೆ. ಆ ಚಾರ್ಟ್ನಲ್ಲಿ ಲೆಕ್ಕ ಮಾಡಿರ್ತಾರೆ ಎಷ್ಟು ಪ್ರಕರಣಗಳು ದಾಖಲಾಗಿವೆ, ಎಷ್ಟು ಡಿಟೆಕ್ಟ್ ಆಗಿದೆ, ಎಷ್ಟು ಅಂಡರ್ ಇನ್ವೆಸ್ಟಿಗೇಷನ್ ಇದೆ, ಎಷ್ಟು ಚಾರ್ಜ್ ಶೀಟ್ ಆಗಿದೆ, ಎಷ್ಟು ಪ್ರಕರಣಗಳನ್ನು ಆರೋಪಿಗಳನ್ನು ಬಂಧಿಸಲಾಗಿದೆ, ಎಷ್ಟು ಪ್ರಕರಣಗಳಲ್ಲಿ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಮಾಡಲಾಗಿದೆ, ಇದೆಲ್ಲ ವಿವರಗಳಿರ್ತವೆ. ಅಂತಹ ವಿವರಗಳ ಪೈಕಿ ಈ ಒಂದು ಕೊಲೆ ಪ್ರಕರಣವು ಸೇರಿಕೊಂಡಿದೆ ಅಷ್ಟೇ. ಒಂದು ದುಃಖದ ಸಂಗತಿ ಏನಂದ್ರೆ, ನಮ್ಮ ಮಲ್ಪೆ ಬಂದರಿನಲ್ಲಿ ಇವತ್ತು ನಮ್ಗೆ ಒಂದು 6 ಗಂಟೆಗೆ ಕಾಲ್ ಬರ್ತದೆ. ಒಂದು ಬೋಟಲ್ಲಿ ಯಾರೋ ಒಂದು ಬಿದ್ದು ಒಳಗಡೆ ಗಾಯ ಆಗಿದೆ ಅಂತ ಹೇಳಿ. ಅದು ನಾವು ತಕ್ಷಣ ಬಂದಾಗ ನೋಡುವಾಗ ಅವರು ಮೃತಪಟ್ಟ ನಮಗೆ ಒಂದು ಸಂಶಯ ಕಂಡು ಬರ್ತದೆ. ಆವಾಗ ನಾವು ಪೊಲೀಸ್ ಇಲಾಖೆ ಅವರಿಗೆ ಹೇಳ್ತೇವೆ. ಆವಾಗ ಅದು ಬೋಟ್ ಇಲ್ಲಿನ ಒಂದು ಶ್ರೀ ಮಹಾಕಾಳಿ ಬೋಟು, ಮತ್ತೆ ಬೋಟ್ನ ಅಧಿಕಾರಿ ಮನೆಯವರಿಗೆ ತಿಳಿಸಿದ್ದೇವೆ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಾವು ಏನಂದ್ರೆ, ಅವರೊಂದು ಮೃತಪಟ್ಟಿರ್ತಾರೆ, ನಾವು ದೇಹ ನೋಡ್ಲಿಕ್ಕೆ ನಾವು ತೋರ್ಸ್ಕಾಗಲ್ಲ. ಟೀಮ್ FSL ನವರು ಬಂದಿದ್ದಾರೆ, ಪೊಲೀಸ್ ಇಲಾಖೆಯವರೆಲ್ಲ ಬಂದಿದ್ದಾರೆ. ಅವರ ಸಹಕಾರದಿಂದ ಇನ್ನೀಗ ನಾವು ಆ ದೇಹವನ್ನು ತೆಗೆದುಕೊಂಡು ಹೋಗಬೇಕು. ಹಾಗೆಯೇ ನಮ್ಮ ಟೀಮ್ ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೇವೆ. ನೋಡಿದಾಗ ನಮಗೆ ಅದು ಮೃತಪಟ್ಟ ಶಂಕೆ ಉಂಟಾಗಿ ನಾವು ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇವೆ. ಅದರಿಂದ ಈಗ ಆ ಅಪರಾಧಿಯನ್ನು ಖಂಡಿತವಾಗಿ ನಮ್ಮ ಪೊಲೀಸ್ನವರು ಇಡುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಈಗಾಗಲೇ ಅವನು ಅಭಿಷೇಕ್ ಅಂತ ಅವನ ಹೆಸರು, ಅವನು ಚಿಕ್ಕಮಗಳೂರು ಅಂತ ತಿಳಿದು ಬಂದಿದೆ. ಈಗ ಅವನು ಅಪರಾಧಿ ಈಗ ಗೋವಿಂದ ಅಂತ ಹೇಳಿ ಬರ್ತಾ ಉಂಟು. ಅವರನ್ನು ಖಂಡಿತವಾಗಿ ನಮ್ಮ ಪೊಲೀಸ್ ಇಲಾಖೆ ಖಂಡಿತವಾಗಿ ಹಿಡಿಯುವ ಭರವಸೆ ನಮಗೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೆ ರಾಮಚಂದ್ರ ಅವರು ನಾಯಕ್ ಅವರ ಇನ್ಸ್ಪೆಕ್ಟರ್ ಹತ್ರ ಮಾಹಿತಿ ತಿಳಿಬಹುದು. ಖಂಡಿತವಾಗಿ ಏನಂದ್ರೆ, ರಾತ್ರಿ ಒಂದು 10 ಗಂಟೆಗೆ ಅವರೇನು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂಶಯ ಇತ್ತು ನಮಗೆ. ಆಮೇಲೆ ಬೆಳಗಿನ ಜಾವ ಇದು ಆಗಿದ್ದು 6 ಗಂಟೆಗೆ ಎದೆಯಲ್ಲಿ ಒಂದು 2 ಇಂಚಿನಷ್ಟು ಚಾಕು ಹಿಡಿದ ಒಂದು ಇದು ಇದೆ, ಕುರುಹು ಇದೆ. ಅದರಿಂದ ರಕ್ತಸ್ರಾವ ಆಗಿ ಅವನು ತುಂಬಾ ಅದರಿಂದ ಮರಣ ಪಟ್ಟಿರ್ಬೋದಂತ ಸಂಶಯ ಇದೆ ಅಷ್ಟೇ.